ಬೆಂಗಳೂರಿನಲ್ಲಿ ಮತ್ತೆ ಭೀತಿ ಹುಟ್ಟಿಸಿದ ಚಿರತೆ. ಈ ಹಿಂದೆ ಅಂಜನಾಪುರದಲ್ಲಿ ಚಿರತೆ ಕಾಣಿಸಿಕೊಂಡಿತ್ತು. ಇದೀಗ ಮೂರನೇ ಬಾರಿಗೆ ಚಿರತೆ ಅಂಜನಾಪುರದಲ್ಲಿ ಪ್ರತ್ಯಕ್ಷವಾಗಿದೆ. ಅಂಜನಾಪುರದ 5G ಬ್ಲಾಕ್ನಲ್ಲಿ ಚಿರತೆ ಕಾಣಿಸಿಕೊಂಡಿದೆ. ಸಂದೀಪ್ ಎಂಬುವರ ಮನೆಯ ಗೇಟ್ ಬಳಿನೇ ಚಿರತೆ ಪ್ರತ್ಯಕ್ಷವಾಗಿದೆ. ತಡರಾತ್ರಿ ಚಿರತೆಯನ್ನ ಕಂಡು ನಿವಾಸಿಗಳು ಭಯಭೀತರಾಗಿದ್ದಾರೆ. ಸಿಸಿ ಕ್ಯಾಮೆರಾದಲ್ಲಿ ಚಿರತೆ ಓಡಾಟದ ದೃಶ್ಯ ಸೆರೆಯಾಗಿದೆ. ಗಮನಿಸ್ತಾ ಇರಬಹುದು ಮನೆ ಮುಂದೆ ಚಿರತೆ ಹೇಗೆ ಓಡಾಡ್ತಿದೆ ಅಂತ ಹೇಳಿ. ಈ ಹಿಂದೆಯೂ ಕೂಡ ಚಿರತೆ ಇದೇ ಭಾಗದಲ್ಲಿ ಕಾಣಿಸ್ಕೊಂಡಿತ್ತು. ಈಗ ಮೂರನೇ ಬಾರಿ ಸತತ ಚಿರತೆ ಕಾಣಿಸ್ಕೊಂಡಿದ್ದು. ಅದರ ಓಡಾಟ ಒಳಗಡೆ ಬಂದಿದೆ, ಗೇಟ್ನಿಂದ ಒಳಗಡೆನೂ ಕೂಡ ಬಂದಿದೆ. ನಾಯಿ ಬೇಟೆಗೆ ಚಿರತೆಗಳು ಆಗಿಂದಾಗಲೇ ಈ ರೀತಿಯಾಗಿ ಜನವಸತಿ ಪ್ರದೇಶಕ್ಕೆ ನುಗ್ತಾ ಇರೋದು ಆತಂಕಕಾರಿ ಬೆಳವಣಿಗೆ. ಬೆಂಗಳೂರಿನ ಅಂಜನಾಪುರದ ದೃಶ್ಯ ಇದು. ನೀವು ನೋಡ್ತಾ ಇರೋದು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ನಿವಾಸಿಗಳು ಆತಂಕದಲ್ಲಿದ್ದಾರೆ. ಎರಡು ಬೇರೆ ಬೇರೆ ದಿನ ಚಿರತೆ ಓಡಾಡಿರುವಂತಹ ದೃಶ್ಯ ಇದು. ಗಮನಿಸ್ತಾ ಇರಬಹುದು ಮನೆಯ ಮುಂಭಾಗ ಚಿರತೆ ಓಡಾಡಿತ್ತು. ಇದೀಗ ಮನೆಯ ಒಳಗಡೆನೆ ಎಂಟ್ರಿಯನ್ನ ಕೊಟ್ಟು ಚಿರತೆ ಓಡಾಡಿದಂತಹ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇದೇ ರೀತಿ ಆದರೆ ಮಕ್ಕಳು ಮರಿ ಕಟ್ಕೊಂಡು ನಿರ್ಭೀತಿಯಿಂದ ನಾವು ಓಡಾಡೋದು ಹೇಗೆ ಅಂತ ಹೇಳಿ ಸ್ಥಳೀಯ ನಿವಾಸಿಗಳು ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಇದರ ಬಗ್ಗೆ ಕಾರ್ಯಾಚರಣೆ ನಡೀಬೇಕು, ಚಿರತೆಯನ್ನ ಆದಷ್ಟು ಬೇಗ ಸೆರೆ ಹಿಡಿಬೇಕು ಅಂತ ಆಗ್ರಹಿಸಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಟರಾಜ್. ಈ ಭಾಗದಲ್ಲಿ ಚಿರತೆ ಹಾವಳಿ ಜಾಸ್ತಿ ಆಗ್ತಾ ಇದೆ. ಹೇಗೆ ಕಂಟ್ರೋಲ್ ಮಾಡೋದು ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೆರೆ ಹಿಡಿಯುವಂತಹ ಕಾರ್ಯಾಚರಣೆಗೆ ಮುಂದಾಗ್ತಿಲ್ವಾ ಅರಣ್ಯ ಇಲಾಖೆ? ಹೇಗೆ? ಎಸ್ ಮಧುಶ್ರೀ, ಈಗಾಗಲೇ ಏನು ಈ ಅಂಜನಾಪುರದಲ್ಲಿ ಚಿರತೆ ಕಾಣಿಸ್ಕೊಂಡು ಇದು 4ನೇ ಸಲ ಆಗ್ತಾನೆ ಹೇಳ್ಬೋದು. ಯಾಕಂತಂದ್ರೆ ಕಳೆದ ಒಂದು ವಾರಗಳಿಂದ ಕೂಡ ಈ ಅಂಜನಾಪುರ ಪ್ರದೇಶದಲ್ಲಿ ಚಿರತೆ ಪ್ರತಿದಿನ ರಾತ್ರಿ ಓಡಾಡುತ್ತೆ ಅನ್ನೋ ಮಾತುಗಳು ಕೂಡ ಇಲ್ಲಿ ಸಾರ್ವಜನಿಕರು ಹೇಳ್ತಾ ಇದ್ರು. ಆದ್ರೆ ಕೆಲವೊಂದು ಮನೆಗಳ ಸಿಸಿಟಿವಿ ಮುಂದೆ ಈ ರೀತಿಯಾದಂತಹ ಒಂದು ಓಡಾಟದ ದೃಶ್ಯಾವಳಿಗಳನ್ನ ಕೂಡ ಈಗ ಸೆರೆ ಸಿಗ್ತಾ ಇದೆ. ಈಗಾಗಲೇ ಅಲ್ಲಿ ಇರ್ತಕ್ಕಂತಹ ಸ್ಥಳೀಯರು ಎಲ್ಲರೂ ಕೂಡ ಇಲ್ಲಿ ಅರಣ್ಯ ಅಧಿಕಾರಿಗಳಿಗೆ ಸಂಪರ್ಕ ಮಾಡಿದ್ದಾರೆ. ಸಂಪರ್ಕ ಮಾಡಿದ ಬಳಿಕ ಅರಣ್ಯ ಅಧಿಕಾರಿಗಳು ಕೂಡ ಇಲ್ಲಿ ಎಚ್ಚೆತ್ತುಕೊಂಡು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಆದ್ರೆ ಯಾವುದೇ ರೀತಿಯಾದಂತಹ ಒಂದು ಕಾರ್ಯಾಚರಣೆಯಲ್ಲಿ ಚಿರತೆ ಸಿಗುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಸಿಗ್ತಾ ಇಲ್ಲ. ಯಾಕೆ ಪ್ರಮುಖವಾಗಿ ಹೇಳ್ಬೇಕು ಅಂತಂದ್ರೆ ಒಂದು ವಾರಗಳಿಂದಲೂ ಕೂಡ ಜನರು ಅಲ್ಲಿ ಭಯಭೀತರಾಗಿ ಓಡಾಡ್ತಾ ಇದ್ದಾರೆ. ಯಾಕಂತಂದ್ರೆ ಬೆಳಗ್ಗೆ ಒಂದು ವಾಕಿಂಗ್ ಸಮಯದಲ್ಲಾಗಿರ್ಬೋದು, ಸಂಜೆ ವಾಕಿಂಗ್ ಸಮಯದಲ್ಲಿ ಹೊರಗಡೆ ಹೋಗೋದಕ್ಕೂ ಕೂಡ ಭಯ ಬೀಳ್ತಾ ಇದ್ದಾರೆ. ಸೊ ನಿನ್ನೆ ಕೂಡ ಅಂಜನಾಪುರದ ಒಂದು 5G ಬ್ಲಾಕ್ ನಲ್ಲಿ ಚಿರತೆ ಕಾಣಿಸ್ಕೊಂಡಿತ್ತು. ಅದರ ಬೆನ್ನಲ್ಲೇ ಅಂದ್ರೆ ಒಂದು 4-5 ದಿನಗಳ ಹಿಂದೆ ಅಲ್ಲಿ ಅಪಾರ್ಟ್ಮೆಂಟ್ ಒಂದು ಚಿರತೆ ಬಂದು ಓಡಾಡಿತ್ತು ಅನ್ನೋ ಮಾತುಗಳು ಕೂಡ ಹೇಳ್ತಾ ಇದ್ರು. ಆದ್ರೆ ನಿನ್ನೆ ಪ್ರಮುಖವಾಗಿ ಈಗ 12:35 ಸುಮಾರಿಗೆ ಈ ರೀತಿಯಾದಂತಹ ಒಂದು ಚಿರತೆ ಸಂದೀಪ್ ಎನ್ನುವರ ಮನೆ ಮುಂದೆ ಮಧ್ಯರಾತ್ರಿ ಓಡಾಡಿತ್ತು. ಮತ್ತೆ ಬರೀ ರಸ್ತೆ ಮಧ್ಯದಲ್ಲಿ ಮಾತ್ರವಲ್ಲದೆ ಗೇಟ್ ಒಳಗಡೆ ಕೂಡ ಇಲ್ಲಿ ಆ ಚಿರತೆ ಬಂದು ಓಡಾಡ್ಕೊಂಡು ಹೋಗ್ತಾ ಇದೆ. ಇದನ್ನ ಕಂಡು ಜನರು ಒಂದು ಭಯಭೀತರಾಗ್ತಾ ಇದ್ದಾರೆ. ಡೋರ್ ಪಕ್ಕದಲ್ಲೇ ಎಂಟ್ರಿ ಆದ್ರೆ ಈಗ ಯಾಕಂದ್ರೆ ಮನೆಗಳಲ್ಲಿ ಸಣ್ಣ ಸಣ್ಣ ಮಕ್ಕಳು ಇರ್ತಾರೆ, ವೃದ್ಧರು ಇರ್ತಾರೆ, ವಯಸ್ಕರು ಇರ್ತಾರೆ, ಎಲ್ಲರೂ ಕೂಡ ಇದ್ದಾಗ ಈ ರೀತಿಯಾದಂತಹ ಒಂದು ಚಿರತೆಯನ್ನ ಕಂಡ್ರೆ ಎಲ್ರಿಗೂ ಕೂಡ ಒಂದು ಗಾಬರಿ ಆಗುತ್ತೆ. ಸೊ ಈಗಾಗಲೇ ಅರಣ್ಯ ಅಧಿಕಾರಿಗಳು ಚಿರತೆ ಹಿಡಿಯುವಲ್ಲಿ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದು ಯಾವುದೇ ಕಾರಣಕ್ಕೂ ಇದು ಚಿರತೆ ಸಿಗ್ತಾ ಇಲ್ಲ ಅನ್ನೋ ಮಾತುಗಳು ನಮಗೆ ಕಂಡು ಬರ್ತಾ ಇದೆ. ಮಧುಶ್ರೀ, ಧನ್ಯವಾದ ನಟರಾಜ್ ತಮ್ಮ ಮಾಹಿತಿಗಾಗಿ. ಗಮನಿಸ್ತಾ ಇದ್ದೀರಿ 3 ಬಾರಿ ಚಿರತೆ ಅಂಜನಾಪುರದಲ್ಲಿ ಕಾಣಿಸ್ಕೊಂಡಿರುವುದು. 3ನೇ ತಾರೀಕೊಂದ್ಸಲ, 6ನೇ ತಾರೀಕೊಂದ್ಸಲ, ಇನ್ನು ನಿನ್ನೆ ನೈಟ್ ಕೂಡ ಚಿರತೆ ಅಲ್ಲಿ ಪ್ರತ್ಯಕ್ಷವಾಗಿದೆ. ಮನೆಯ ಗೇಟ್ ಒಳಗಡೆನೆ ಚಿರತೆ ಎಂಟ್ರಿಯನ್ನ ಕೊಟ್ಟಿರೋದು. ಆ ಭಾಗದ ಜನ ಭಯಭೀತರಾಗಿದ್ದಾರೆ. ಮತ್ತೊಂದು ಆತಂಕ ಏನಂದ್ರೆ 3 ಬಾರಿ ಕಾಣಿಸ್ಕೊಂಡಿರುವಂತಹ ಚಿರತೆ ಒಂದೇನಾ ಅಥವಾ ಬೇರೆ ಬೇರೆ ಚಿರತೆನಾ ಅನ್ನೋದು. ಇದ್ರ ಬಗ್ಗೆ ಅರಣ್ಯ ಇಲಾಖೆ ಆದಷ್ಟು ಬೇಗ ಕ್ರಮವನ್ನು ತೆಗೆದುಕೊಳ್ಬೇಕಾದಂತಹ ಅವಶ್ಯಕತೆ ಇದೆ.